the question for us today is, has God have a mission and has he given us a vision? Are we women in the plan and purpose of God? ದೇವರ ಯೋಜನೆಯಲ್ಲಿ ಸಹೋದರಿಯರಾದ ನಮಗೆ ಸ್ಥಾನ ಇದೆಯೋ, ದೇವರು ನಮಗೆ ಒಂದು ದರ್ಶನವನ್ನ ಕೊಟ್ಟಿದ್ದಾರೋ ಎನ್ನುವುದರ ವಿಷಯವಾಗಿ ನಾವು ಈ ದಿವಸ ದೇವರ ವಾಕ್ಯದ ಬೆಳಕಿನಲ್ಲಿ ಅಭ್ಯಾಸ ಮಾಡೋಣ. I want to dwell only on one verse today, that is from 1 Timothy 5:10. 1 ತಿಮೋಥಿ 5:10 ಒಂದೇ ಒಂದು ವಚನದ ಕುರಿತಾಗಿ ನಾವು ಈ ದಿವಸ ಅಭ್ಯಾಸ ಮಾಡ್ಲಿಕ್ಕಿದ್ದೇವೆ. And in this 1 ತಿಮೋಥಿ 5:10 in this verse we see that Paul is giving a correct direction of women's ministry and how women should reflect God in their lives. ಈ ಒಂದು ಭಾಗದಲ್ಲಿ ಅಪೊಸ್ತಲನಾದ ಪೌಲನು ಸ್ತ್ರೀಯರ ಸೇವೆಯ ಕುರಿತಾಗಿ ಮತ್ತು ಯಾವ ರೀತಿಯಲ್ಲಿ ಸಹೋದರಿಯರು ತಮ್ಮ ಜೀವಿತಗಳಲ್ಲಿ ಕರ್ತನಾದ ಯೇಸುವನ್ನು ಪ್ರತಿಬಿಂಬಿಸುವವರಾಗಿ ಜೀವಿಸಬೇಕು ಎಂಬುದರ ಕುರಿತಾಗಿ ಸ್ಪಷ್ಟವಾದಂತ ಒಂದು ವಿವರಣೆಯನ್ನ ಕೊಡುವಾತನಾಗಿದ್ದಾನೆ. I know Malvali sisters, Bhadravati sisters, all of you are already doing all this, but it's just another reminder for each of us. ಮಳವಳ್ಳಿ ಸಹೋದರಿಯರು, ಭದ್ರಾವತಿಯ ಸಹೋದರಿಯರು ಈಗಾಗಲೇ ಈ ಕಾರ್ಯದಲ್ಲಿ ನಿಮ್ಮನ್ನ ತೊಡಗಿಸಿಕೊಂಡವರಾಗಿದ್ದಾಗ್ಯೂ ಸಹ ಇದು ನಮ್ಮೆಲ್ಲರಿಗೆ ಮತ್ತೊಮ್ಮೆ ನೆನಪು ಕೊಡುವಂತ ಒಂದು ಭಾಗವಾಗಿರ್ತದೆ. Before I go to the subject, I want to tell a small story. ನಾನು ವಿಷಯಕ್ಕೆ ಹೋಗುವ ಮೊದಲು ಒಂದು ಚಿಕ್ಕ ಕಥೆಯನ್ನ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. There was a king who had built a beautiful palace and a wonderful courtroom. ಒಬ್ಬ ಅರಸನಿದ್ದನು, ಅವನಿಗೆ ಒಂದು ಸುಂದರವಾದಂತ ಅರಮನೆ ಮತ್ತು ಅದ್ಭುತವಾದಂತ ಒಂದು ಆಸ್ಥಾನವಿತ್ತು. And he wanted that courtroom to be painted very nicely, the best in the world. And therefore he asked for many painters to come. ಆ ಒಂದು ಆಸ್ಥಾನ, ತಾನು ದರ್ಬಾರು ನಡೆಸುತ್ತಿದ್ದಂತ ಆಸ್ಥಾನ ಬಹಳ ಸುಂದರವಾದ ರೀತಿಯಲ್ಲಿ ಅದು ಬಣ್ಣ ಹಾಕಲ್ಪಡಬೇಕು, ಅಂತಹ ಒಂದು ಸ್ಥಳ ಬೇರೆ ಎಲ್ಲಿ ಕೂಡ ಇರಬಾರ್ದು ಎಂಬುವಂತ ಆಲೋಚನೆ ಅವನಿಗಿದ್ದರಿಂದ ಅತ್ಯುತ್ತಮವಾದಂತ ಪೇಂಟರ್ಸ್ ಅನ್ನು ಅವನು ಬರಮಾಡಿಕೊಳ್ತಾನೆ. Many of you must have seen the Mysore Palace, the beautiful paintings in that walls over there. ನೀವು ಮೈಸೂರು ಅರಮನೆಯನ್ನ ನೋಡಿದ್ದೀರಿ, ಅಲ್ಲಿನ ಗೋಡೆಗಳ ಮೇಲೆ ಸುಂದರವಾದಂತ ಚಿತ್ರಗಳನ್ನು ಪೇಂಟ್ ಮಾಡಿರುವುದನ್ನು ಕೂಡ ನೀವು ನೋಡಿದ್ದೀರಿ. The king chose two painters and gave each of them one side of the wall and told them both to paint. ಅರಸನು ಇಬ್ಬರು ಪೇಂಟರ್ಸ್ ಅನ್ನ ಕರೆಸಿದ್ದಾರೆ, ಇಬ್ಬರು ಚಿತ್ರಕಲಾಕಾರರನ್ನು. ಅವರಿಬ್ಬರಿಗೆ ಕೂಡ ಒಂದೊಂದು ಗೋಡೆಗಳನ್ನ ಕೊಟ್ಟು ಆ ಗೋಡೆಗಳ ಮೇಲೆ ಅವರು ಚಿತ್ರಗಳನ್ನ ಬರೆಯುವ ಹಾಗೆ ನಿರ್ದೇಶಿಸ್ತಾನೆ. Immediately one painter started cleaning the wall and painting on one side, but the other side wall on the east and the west, on the west side, the painter was only cleaning and polishing, while as the painter on the other side made beautiful painting of red and gold and silver and most beautiful colors on that wall. ಆ ಇಬ್ಬರು ಪೇಂಟರ್ಸ್ ನಲ್ಲಿ ಮೊದಲನೇ ಪೇಂಟರ್ಸ್ ಆ ಗೋಡೆಯನ್ನ ಪೂರ್ವ ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿದ್ದಂತ ಗೋಡೆ ಅದಾಗಿತ್ತು. ಕೂಡಲೇ ಅದನ್ನ ಕ್ಲೀನ್ ಮಾಡಿ ಪೇಂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸುಂದರವಾದಂತ ಚಿತ್ರಗಳನ್ನು ಅವರು ಬರೆಯಲಿಕ್ಕೆ ಪ್ರಾರಂಭಿಸಿ ಇನ್ನೇನು ಮುಗಿಯುವಂತ ಹಂತಕ್ಕೆ ಬಂತು. ಆದರೆ ಪಶ್ಚಿಮ ದಿಕ್ಕಿನಲ್ಲಿದ್ದಂತ ಪೇಂಟರ್ ಗೋಡೆಯನ್ನ ಕ್ಲೀನ್ ಮಾಡುವುದು, ಪಾಲಿಶ್ ಮಾಡುವುದು ಈ ಕಾರ್ಯದಲ್ಲೇ ನಿರತರಾಗಿದ್ದದ್ದು ಕಂಡು ಬಂತು. And finally on the last day the curtain was removed, and when the king came he saw that both the walls had similar painting because the other side was polished so beautifully that it reflected the image which was painted on one wall.
ಅರಸನು ನೇಮಿತವಾದಂತ ಕಾಲದ ನಂತರ ಎರಡಕ್ಕೂ ಕೂಡ ತೆರೆಗಳನ್ನು ಹಾಕಲ್ಪಟ್ಟಿತ್ತು. ಆ ತೆರೆಗಳನ್ನು ತೆಗೆದಾಗ ಎರಡು ಗೋಡೆಗಳ ಮೇಲೆ ಕೂಡ ಒಂದೇ ರೀತಿಯ ಚಿತ್ರವಿತ್ತು. ಯಾಕಂದ್ರೆ ಪಶ್ಚಿಮ ದಿಕ್ಕಿನಲ್ಲಿದ್ದಂತ ಗೋಡೆಯನ್ನು ಅವರು ಅಷ್ಟು ಚೆನ್ನಾಗಿ ಪಾಲಿಶ್ ಮಾಡಿದ್ದರಿಂದ ಪೂರ್ವ ದಿಕ್ಕಿನಲ್ಲಿದ್ದಂತ ಎಲ್ಲಾ ಚಿತ್ರಗಳು ಪಶ್ಚಿಮ ದಿಕ್ಕಿನ ಗೋಡೆಗಳಲ್ಲಿ ಪ್ರತಿಬಿಂಬಿಸಲ್ಪಡುತ್ತಾ ಇದ್ದವು. That is exactly what our life should do. We should be reflecting the glory of God in our lives. ನಮ್ಮ ಜೀವಿತಗಳು ಕೂಡ ಅದೇ ರೀತಿಯಲ್ಲಿ ಇರಬೇಕು. ಕರ್ತನಾದಂತ ಯೇಸು ಕ್ರಿಸ್ತನ ಸ್ವಭಾವಗಳು ನಮ್ಮಲ್ಲಿ ಪ್ರತಿಬಿಂಬಿತವಾಗುತ್ತಾ ಇರುವಂತ ಜೀವಿತ ನಮ್ಮದಾಗಿರಬೇಕು. If we look at this verse 1 Timothy 5:10, we see there are many important principles that we can learn. The first principle that we see is that she brought up, the first principle is she brought up her children. The first line in verse 5:10 ನಾವು ನೋಡ್ತೇವೆ, ಮಕ್ಕಳನ್ನು ಸಾಕಿದವಳಾಗಲಿ ಮತ್ತು ಅತಿಥಿ ಸತ್ಕಾರವನ್ನು ಮಾಡಿದವಳಾಗಲಿ. I'm only dwelling on the first line. She brought up her children. Paul tells us that in 2 Timothy 1:5 that because of the faith of Timothy's grandmother Lois and because of his mother Eunice, that Timothy had come to know the Lord. ನಾವು ತಿಮೋಥೆಯನಿಗೆ ಬರೆದ ಪತ್ರಿಕೆ 2ನೇ ಪತ್ರಿಕೆಯಲ್ಲಿ ನೋಡ್ತೇವೆ, ಪೌಲನು ಹೀಗೆ ಬರೀತಾನೆ, ತಿಮೋಥೆಯನು ತನ್ನ ತಾಯಿ ಮತ್ತು ಅಜ್ಜಿ ಲೋವಿ ಮತ್ತು ಯೂನಿಕೆ ಅವರ ಜೀವಿತದ ಮೂಲಕವಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನು ತನ್ನ ಜೀವಿತದ ಒಡೆಯನನ್ನಾಗಿ ಸ್ವೀಕರಿಸಿ ಆತನ ಸೇವೆಗೋಸ್ಕರವಾಗಿ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳಿಕ್ಕೆ ಕಾರಣಕರ್ತರಾದವರು ತಿಮೋಥೆಯನ ಅಜ್ಜಿ ಮತ್ತು ತಾಯಿ ಎಂಬುದನ್ನು ಪೌಲನು ಸ್ಪಷ್ಟಪಡಿಸಿರುವುದು ನಮ್ಮ ಗಮನಕ್ಕೆ ಬರ್ತದೆ. Maybe it is our own children or maybe it is children around us. Instructing them from early days is essential. ಒಂದು ವೇಳೆ ಅವರು ನಮ್ಮ ಸ್ವಂತ ಮಕ್ಕಳಾಗಿರಬಹುದು ಅಥವಾ ನಮ್ಮ ಸುತ್ತಲೂ ನೆರೆಹೊರೆಯವರ ಮಕ್ಕಳಾಗಿರಬಹುದು. ಆದರೆ ಅವರನ್ನು ದೇವರ ಪರಿಚಯವನ್ನು ಮಾಡಿಕೊಟ್ಟು ದೇವರ ಭಯಭಕ್ತಿಯಲ್ಲಿ ಅವರು ಬೆಳೆಯುವಂತ ಜವಾಬ್ದಾರಿಯನ್ನು ಕರ್ತನು ಸಹೋದರಿಯರಾದ ನಮಗೆ ಕೊಟ್ಟಿದ್ದಾರೆ. Word is very important. Please repeat, sister. The word of God is very important. ದೇವರ ವಾಕ್ಯವು ಬಹಳ ಅಮೂಲ್ಯವಾದದ್ದು, ಬಹಳ ಪ್ರಾಮುಖ್ಯವಾದದ್ದು ಆಗಿದೆ. But a question now to ask is, was it easy and was it a good environment for Lois and Eunice to teach Timothy? ಆದ್ರೆ ಇಲ್ಲೊಂದು ಪ್ರಶ್ನೆ ನಮ್ಮ ಮುಂದೆ ಬರ್ತದೆ, ತಿಮೋಥೆಯನಿಗೆ ದೇವರ ವಾಕ್ಯವನ್ನು ತಿಳಿಸಿ ಆತನನ್ನು ದೇವರ ಭಯಭಕ್ತಿಯಲ್ಲಿ ಬೆಳೆಸುವುದಕ್ಕೆ ಅನುಕೂಲಕರವಾದಂತ ಪರಿಸರ ಮತ್ತು ಸಮಯ ಅವರಿಗೆ ದೊರಕಿತ್ತು ಎಂಬುದಾಗಿ ಹೇಳಿ. Not at all. It was not easy. ಅದು ನಿಜವಾಗ್ಲೂ ಕೂಡ ಸುಲಭ ಸಾಧ್ಯವಾಗಿರಲಿಲ್ಲ. If you look at Acts 16:1, it says Timothy's mother was a Jew, but father was a Greek. Greek believed only in the God of Egypt. ನಾವು ಅಪೊಸ್ತಲರ ಕೃತ್ಯಗಳು 16ನೇ ವಚನದಲ್ಲಿ ನೋಡುವುದಾದರೆ, ತಿಮೋಥೆಯನ ತಾಯಿ ಯೆಹೂದ್ಯಳಾಗಿದ್ದಳು, ಆದರೆ ಅವನ ತಂದೆ ಗ್ರೀಕನಾಗಿದ್ದನು ಎಂಬುದಾಗಿ 16ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ. Greeks believed in the God of Egypt, pagan gods, false gods like Artemis, Zeus, Hermes, etc. ಗ್ರೀಕರು ಇಂದಿನ ಕಾಲದಲ್ಲಿ ಇದ್ದಂತ ತಮ್ಮ ಸುಳ್ಳು ದೇವರುಗಳನ್ನು ಅವಲಂಬಿಸುತ್ತಾ ಇದ್ದರು. ಅವರು ಅನೇಕ ದೇವರುಗಳನ್ನು ಪೂಜೆ ಮಾಡುವವರು ಕೂಡ ಆಗಿದ್ದರು ಎಂಬುದಾಗಿ ನಮ್ಗೆ ತಿಳಿದಿದೆ. In spite of having an unbeliever in the house, Lois and Eunice were able to train their child in godly manner that later he was able to join Paul. Sorry.
ಆ ಮನೆಯಲ್ಲಿ ಒಬ್ಬ ಅವಿಶ್ವಾಸಿಯ ಜೊತೆಯಲ್ಲಿ ಜೀವಿಸುತ್ತಾ ಇರುವಾಗಲೇ ಲೋವಿ ಮತ್ತು ಯೂನಿಕೆ ಇವರಿಬ್ಬರೂ ಕೂಡ ತಮ್ಮ ಮಗನಾದಂತ ತಿಮೋತಿಯನನ್ನು ಜೀವ ಸ್ವರೂಪನಾದ ಕರ್ತನ ಸೇವೆ ಮಾಡಲು ಸಾಧ್ಯವಾಗುವಂತ ವ್ಯಕ್ತಿಯನ್ನಾಗಿ ರೂಪಿಸಿದರು ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸುವಂತದ್ದು ಆಗಿದೆ. So sisters, we have no excuse. ಸಹೋದರಿಯರೇ, ನಾವು ಯಾವುದೇ ರೀತಿಯಲ್ಲಿ ನೆಪ ಹೇಳಲಿಕ್ಕೆ ಸಾಧ್ಯವಿಲ್ಲ. Like Eunice and Lois, we should love the word, have faith in the Lord, and be prayerful women, because our children will learn by seeing, by looking at our lives more than what we teach. ನಾವು ಲೋವಿ ಮತ್ತು ಯೂನಿಕೆಯರ ಹಾಗೆ ದೇವರ ವಾಕ್ಯವನ್ನು ಪ್ರೀತಿಸುವವರು, ಪ್ರಾರ್ಥನಾ ಜೀವಿಗಳು, ದೇವರಲ್ಲಿ ಭಯಭಕ್ತಿಯುಳ್ಳವರು ಆಗಿದ್ದು ಅವರು ಯಾವ ರೀತಿ ತಿಮೋಥೆಯನನ್ನು ಕರ್ತನ ಸೇವಕನಾಗುವಂತೆ ಸಿದ್ಧಪಡಿಸಿದರೋ ಅದೇ ಒಂದು ಜವಾಬ್ದಾರಿ ನಮ್ಮೆಲ್ಲರಿಗೆ ಕೂಡ ಕೊಡಲ್ಪಟ್ಟಿದೆ. If you look at the second principle which Paul is giving us in 1 Timothy 5:10, it says, she lodged strangers. ನಾವು ಅಲ್ಲಿ ನೋಡ್ತೇವೆ 5ನೇ ಅಧ್ಯಾಯದ 10ನೇ ವಚನದಲ್ಲಿ ಅತಿಥಿ ಸತ್ಕಾರವನ್ನು ಮಾಡಿದವಳು ಎಂಬುದಾಗಿ ಹೇಳಿದ್ರೆ, ಅನ್ಯರಿಗೂ ಅಪರಿಚಿತರಿಗೂ ಕೂಡ ಅತಿಥಿ ಸತ್ಕಾರ ಮಾಡಿದವರು ಅವರಾಗಿದ್ದರು. If we to look at this principle, we look at the women of Shunem, a Shumanite. ನಾವು ಶುನೇಮ್ಯಳ ಕುರಿತಾಗಿ ನಾವು ನೋಡ್ತೇವೆ, ಅಲ್ಲಿ ಅತಿಥಿ ಸತ್ಕಾರದ ಕುರಿತಾಗಿ ನಾವು ಗಮನಿಸಬಹುದಾಗಿದೆ. Her name is not given, only the place's name is given. ಆಕೆಯ ಹೆಸರು ಇಲ್ಲಿ ತಿಳಿಸಲ್ಪಟ್ಟಿಲ್ಲ, ಆಕೆಯ ಸ್ವಂತ ಸ್ಥಳದ ಹೆಸರು ಮಾತ್ರ ಅಲ್ಲಿ ತಿಳಿಸಲ್ಪಟ್ಟಿದೆ. And we see this Shunammite used to see Elisha every time passing. She must have heard how he provided for the widow who had very little oil, and how he was able, with the divine power, able to provide for her. She must have heard about all this, and therefore she calls him one day when passing and asks him to come to have food in her house. ಆಕೆ ಆ ಊರಿನ ಶುನೇಮ್ಯಳ ಅವಳ ಹೆಸರು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿಲ್ಲ. ಆಕೆ ಎಲೀಷನ ಕುರಿತಾಗಿ ಆಕೆ ತಿಳಿದವಳಾಗಿದ್ದಳು. ಹಾಗಾಗಿ ತಾನಾಗಿಯೇ ಮುಂದುವರಿದು ಆತನು ಆ ದಾರಿಯಲ್ಲಿ ಹೋಗುತ್ತಾ ಇರುವಾಗ ಬಂದು ತನ್ನ ಮನೆಯಲ್ಲಿ ಉಳಿದುಕೊಂಡು ತನ್ನ ಅತಿಥಿ ಸತ್ಕಾರವನ್ನ ಸ್ವೀಕರಿಸಬೇಕು ಎಂಬುದಾಗಿ ಆಕೆ ಸ್ವಪ್ರೇರಣೆಯಿಂದ ಆತನನ್ನ ಕೇಳಿಕೊಂಡಳು. She was able to distinguish who was a man of God, and then she asked her husband, can we make a room for him? And her husband gave permission, and she made a little room, a bed, a table and chair, and therefore we see that she was able to show hospitality to the man of God. ಆಕೆಗೆ ಅವನ ಪರಿಚಯವಿರಲಿಲ್ಲ, ಆದರೆ ಆಕೆ ಆತನು ದೇವರ ಮನುಷ್ಯನು ಎಂಬುದಾಗಿ ಗೊತ್ತಾದ ತಕ್ಷಣ ತನ್ನ ಪತಿಯ ಅಪ್ಪಣೆಯನ್ನು ಪಡೆದುಕೊಂಡವಳಾಗಿ ಆತನು ಆ ದಾರಿಯಲ್ಲಿ ಹೋಗುತ್ತಾ ಬರುತ್ತಾ ಇರುವಾಗ ಇಳಿದುಕೊಳ್ಳುವಂತೆ ಆತನಿಗೋಸ್ಕರ ಒಂದು ಕೋಣೆಯನ್ನ ಪ್ರತ್ಯೇಕವಾಗಿಟ್ಟು ಅಲ್ಲಿ ಒಂದು ಮಲಗಲಿಕ್ಕೆ ಸ್ಥಳ, ಮೇಜು, ಕುರ್ಚಿ, ದೀಪಸ್ತಂಭ ಸಮಸ್ತವನ್ನ ಸಿದ್ಧ ಮಾಡಿ ಅವನು ಆ ದಾರಿಯಲ್ಲಿ ಹೋಗುತ್ತಾ ಬರುತ್ತಾ ಇರುವಾಗ ಆಕೆಯ ಮನೆಯಲ್ಲಿ ಉಳಿದುಕೊಳ್ಳುವಂತ ವ್ಯವಸ್ಥೆಯನ್ನ ಆಕೆ ಮಾಡಿಕೊಟ್ಟವಳಾಗಿದ್ದಳು. Whatever good we do, you will always be rewarded. So Elisha wants to bless her. ನಾವು ಮಾಡುವಂತ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಕರ್ತನು ನಮಗೆ ಪ್ರತಿಫಲವನ್ನ ಕೊಡುವಂತವನಾಗಿದ್ದಾನೆ. ಎಲೀಷನು ಪ್ರವಾದಿಯು ಆಕೆಯ ಉಪಕಾರಕ್ಕೆ ಪ್ರತಿಫಲವನ್ನ ಸಲ್ಲಿಸಬೇಕು ಎಂಬುದಾಗಿ, ಆಕೆಯನ್ನ ಆಶೀರ್ವದಿಸಬೇಕೆಂಬುದಾಗಿ ಆತನು ಬಯಸಿದನು. And one day he calls Gehazi and says, I want to reward her. What can we do? And so he says, Gehazi tells Elisha, she is barren, she has no child. ಆಕೆ ಎಲೀಷನು ತನ್ನ ಸೇವಕನಾದಂತ ಗೆಹಜಿಯನ್ನು ಕರೆದು
ಆಕೆ ಮಾಡಿರುವಂತ ಉಪಕಾರಕ್ಕೆ ನಾವು ಏನಾದರೂ ಪ್ರತ್ಯುಪಕಾರವನ್ನು ಮಾಡಬೇಕಾಗಿದೆ. ಆಕೆಗೆ ಏನು ಬೇಕಾಗಿದೆ ಎಂಬುದನ್ನು ಕೇಳು ಎಂಬುದಾಗಿ ಹೇಳಿದಾಗ ಆಕೆ ಹೇಳ್ತಾಳೆ, ನನ್ಗೆ ಏನೂ ಕೂಡ ಬೇಡ, ಎಲ್ಲವನ್ನೂ ದೇವರು ಕೊಟ್ಟಿದ್ದಾರೆ ಎಂಬುದಾಗಿ ಆಕೆ ಹೇಳ್ತಾಳೆ. ಆದ್ರೆ ಗೆಹಜಿ ಆಕೆಗೆ ಮಕ್ಕಳಿಲ್ಲ ಎನ್ನುವಂತ ಸಂಗತಿಯನ್ನು ಪ್ರವಾದಿಗೆ ತಿಳಿಯಪಡಿಸಿದನು. Our God is a God of impossibility. Soon he blesses her, Elisha blesses her, and she is able to get a boy child. ನಮ್ಮ ದೇವರು ಅಸಾಧ್ಯವಾದುದನ್ನು ಸಾಧ್ಯ ಮಾಡಲು ಶಕ್ತನಾದಂತ ದೇವರಾಗಿದ್ದಾರೆ. ಹಾಗಾಗಿ ಪ್ರವಾದಿಯು ಆಕೆಯನ್ನು ಆಶೀರ್ವದಿಸಿದನು. ಆ ಮೂಲಕವಾಗಿ ಆಕೆಗೆ ದೇವರು ಒಬ್ಬ ಮಗನನ್ನ ಅನುಗ್ರಹಿಸಿದರು. We see when this child was growing, one day the child had gone with the father to the fields. The child becomes sick. The father sends the child back home to the mother. ಒಂದು ದಿವಸ ಈ ಹುಡುಗನು ತನ್ನ ತಂದೆಯ ಜೊತೆಯಲ್ಲಿ ಹೊಲಕ್ಕೆ ಹೋಗ್ತಾನೆ. ಹಾಗೆ ಹೊಲದಲ್ಲಿರುವಾಗಲೇ ಆತನಿಗೆ ಅನಾರೋಗ್ಯ ಉಂಟಾಗ್ತದೆ. ತಂದೆಯು ಆ ಹುಡುಗನನ್ನು ಕೆಲಸದವಳ ಜೊತೆಯಲ್ಲಿ ಮನೆಗೆ ತಾಯಿಯ ಬಳಿಗೆ ಕಳುಹಿಸಿ ಕೊಡ್ತಾನೆ. And after a little while we see the child dies on the mother's lap, but she knows where to go when there is problem. She carries the child and goes to Elisha because she knows that he will be able to solve her problem. ಆದ್ರೆ ಆಕೆಗೆ ಆ ಮಗು ತಾಯಿಯ ತೊಡೆಯ ಮೇಲೆ ಮಲಗಿಕೊಂಡಿರುವಾಗನೇ ಆ ಹುಡುಗನು ಸತ್ತು ಹೋಗ್ತಾನೆ. ಆದ್ರೆ ಆ ತಾಯಿಗೆ ಚೆನ್ನಾಗಿ ಗೊತ್ತಿತ್ತು ತಾನು ಈಗ ಯಾರ ಬಳಿಗೆ ಹೋಗ್ಬೇಕೆಂಬುದಾಗಿ ಹೇಳಿ ಆಕೆ ಆ ಮಗುವನ್ನು ಪ್ರವಾದಿಯಾದಂತ ಎಲೀಷನ ಬಳಿಗೆ ಕೊಂಡೊಯ್ಯುತ್ತಾಳೆ. And we see that Elisha was able to bring back the child alive and rewards her for her faith. ಪ್ರವಾದಿಯಾದಂತ ಎಲೀಷನು ಸತ್ತು ಹೋಗಿದ್ದಂತ ಬಾಲಕನು ಜೀವ ಪಡೆಯುವಂತೆ ಮಾಡಿದನು ಮತ್ತು ಆಕೆಯ ನಂಬಿಕೆಗೆ ತಕ್ಕ ಪ್ರತಿಫಲವನ್ನು ಆಕೆಗೆ ಒದಗಿಸಿಕೊಟ್ಟನು. Sisters, where do we go when we have troubles? ಸಹೋದರಿಯರೇ, ನಮಗೆ ಜೀವಿತದಲ್ಲಿ ಕಷ್ಟ ಸಂಕಟಗಳು ಬಂದೊದಗಿದಾಗ, ಸಮಸ್ಯೆಗಳು ಉದ್ಭವವಾದಾಗ ನಾವು ಎಲ್ಲಿಗೆ ಹೋಗುವವರಾಗಿದ್ದೇವೆ? We can share with one another, but most important, we need to hold on to the Lord, go to the Lord and ask the Lord to bless us. ನಾವು ಪರಸ್ಪರವಾಗಿ ನಮ್ಮ ಕಷ್ಟ ಸಂಕಟಗಳನ್ನ ಹಂಚಿಕೊಳ್ಳಬಹುದು. ಆದರೆ ನಾವು ಮುಖ್ಯವಾಗಿ ಮಾಡಬೇಕಾದದ್ದು ನಾವು ಕರ್ತನ ಬಳಿಗೆ ಹೋಗಬೇಕು. ಕರ್ತನು ನಮ್ಮನ್ನು ಆಶೀರ್ವದಿಸುವ ಆತನು ಆಗಿದ್ದಾರೆ. The third principle we see in the same verse is she washed the feet of the saints. ನಾವು ಮೂರನೇ ಒಂದು ನಿಯಮವನ್ನು ಅದೇ ವಚನದಲ್ಲಿ ನೋಡುವುದಾದರೆ ಆಕೆ ದೇವಜನರ ಪಾದಗಳನ್ನು ತೊಳೆಯುವವಳು ಆಗಿದ್ದಳು. ಅಂದರೆ ದೇವಜನರಿಗೆ ಉಪಚಾರ ಮಾಡಿದವಳು ಆಗಿದ್ದಳು ಎಂಬುದಾಗಿ ಆಗಿರಬೇಕು ಎಂಬುದಾಗಿ ಹೇಳಿ. Yes, and for this, it's not Mary Magdalene, it is Mary of Bethany. ಇದು ಮೇರಿ ಮಗ್ದಲಳಲ್ಲ, ಆದರೆ ಬೆಥಾನ್ಯದ ಮರಿಯಳ ಹಾಗೆ ಅತಿಥಿ ಸತ್ಕಾರ ಮಾಡುವವರು. She sat in the Bible 3 times it is said of how she sat at the feet of Jesus. ಮೂರಾವರ್ತಿ ದೇವರ ವಾಕ್ಯದಲ್ಲಿ ಆಕೆ ಯಾವ ರೀತಿಯಲ್ಲಿ ಕರ್ತನ ಪಾದಗಳ ಬಳಿಯಲ್ಲಿ ಕುಳಿತುಕೊಂಡಳು ಎಂಬುದಾಗಿ ಬರೆಯಲ್ಪಟ್ಟಿದೆ. The first time she sat when Martha was cooking in Luke 10, it says she sat at the feet of Jesus and Jesus said she has chosen the good path. ಲೂಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಮೊದಲ ಬಾರಿಗೆ ನಾವು ನೋಡ್ತೇವೆ, ಮಾರ್ತಳು ಅಡಿಗೆ ಮನೆಯಲ್ಲಿದ್ದಾಗ ಮರಿಯಳು ಕರ್ತನ ಪಾದಗಳ ಬಳಿಯಲ್ಲಿ ಕುಳಿತುಕೊಂಡು ಆತನ ಮಾತುಗಳನ್ನು ಕೇಳುತ್ತಾ ಇದ್ದರು. ಆಗ ಕರ್ತನಾದ ಯೇಸು ಮಾರ್ತಳು ಆಕೆಯ ಬಗ್ಗೆಗೆ ದೂರು ಹೇಳಿದ್ದು, ಮರಿಯಳು ಉತ್ತಮವಾದದ್ದನ್ನ ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂಬುದಾಗಿ. And the second time she sat at the feet of Jesus during Lazarus' death. We see that in John 11. ಯೋಹಾನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನೋಡುವ ಪ್ರಕಾರ
ಎರಡನೇ ಸಲ ಆಕೆ ಕರ್ತನ ಪಾದಗಳ ಬಳಿಯಲ್ಲಿ ಕುಳಿತುಕೊಂಡದ್ದು ಆಕೆಯ ತಮ್ಮನಾದ ಲಾಜರನು ಮರಣ ಹೊಂದಿದಾಗ. Now this is the third time she is coming at the feet of Jesus. ಇದು ಮೂರನೇ ಸಲ ಆಕೆ ಕರ್ತನ ಪಾದಗಳ ಬಳಿಗೆ ಬರುತ್ತಾ ಇದ್ದಾಳೆ. Jesus at this time, this is before the crucifixion, when they are trying to find mistake, and when the Pharisees want to crucify the Lord Jesus, and when Jesus was in this Pharisee's house, Mary of Bethany comes with the most expensive alabaster box to the Pharisee's house. ಫರಿಸಾಯರು ಆ ಕರ್ತನಾದ ಯೇಸುವನ್ನು ಕೊಲ್ಲಬೇಕು ಎಂಬುದಾಗಿ ಯೋಜನೆ ರೂಪಿಸುತ್ತಾ ಇದ್ದಾರೆ. ಇಲ್ಲಿ ಕರ್ತನಾದ ಯೇಸು ಒಬ್ಬ ಫರಿಸಾಯನ ಮನೆಯಲ್ಲಿ ಊಟಕ್ಕೆ ಕುಳಿತುಕೊಂಡಿರುವಾಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನು ತಂದು ಆ ಭರಣಿಯನ್ನ ಒಡೆದು ಆತನಿಗೆ ಆ ಒಂದು ತೈಲವನ್ನ ಲೇಪಿಸಿದ್ದನ್ನು ನಾವು ಕಾಣಬಹುದಾಗಿದೆ ಕರ್ತನ ಪಾದಗಳಿಗೆ. She washed his feet with her tears and wiped his feet with her hair. ತನ್ನ ಕಣ್ಣೀರಿನಿಂದ ಆತನ ಪಾದಗಳನ್ನು ಆಕೆ ತೊಳೆದಳು, ತನ್ನ ತಲೆ ಕೂದಲಿನಿಂದ ಅದನ್ನು ಆಕೆ ಒರೆಸಿದಳು. ಅನಂತರ ತೈಲದ ಭರಣಿಯನ್ನು ಒಡೆದು ಆತನ ಪಾದಗಳಿಗೆ ತೈಲವನ್ನು ಸುರಿದಳು. It was a very costly perfume. ಅದು ಬಹಳ ಬೆಲೆ ಬಾಳುವಂತ ಸುಗಂಧ ತೈಲವಾಗಿತ್ತು. But it was her love and gratitude for the Lord, that her worship, her adoration, her gift to the Lord, which is more precious than anything. ಇದು ಆಕೆ ಕರ್ತನಿಗೆ ಕೊಡುವಂತ ಪ್ರೀತಿ ಮತ್ತು ಆರಾಧನೆ ಆಗಿರಬಹುದು. ಕರ್ತನ ಪ್ರೀತಿಗೆ ಪ್ರತಿಯಾಗಿ ಆಕೆ ವ್ಯಕ್ತಪಡಿಸುತ್ತಿದ್ದಂತ ಪ್ರೀತಿಯ ಒಂದು ದ್ಯೋತಕವಾಗಿ ಈ ಸುಗಂಧ ತೈಲದ ಭರಣಿಯಲ್ಲಿದ್ದಂತ ತೈಲವನ್ನು ಆಕೆ ಆತನ ಪಾದಗಳಿಗೆ ಹಚ್ಚಿದಳು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. Sisters, God doesn't need perfume today. He only wants our heart fully committed and submitted for His glory. ಪ್ರಿಯ ಸಹೋದರಿಯರೇ, ನಮ್ಮ ಕರ್ತನಿಗೆ ಈ ದಿವಸ ಸುಗಂಧ ತೈಲ ಬೇಕಾಗಿಲ್ಲ. ನಾವು ನಮ್ಮ ಹೃದಯಗಳನ್ನು ಕರ್ತನಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಡಬೇಕು ಎಂಬುದನ್ನೇ ಆತನು ನಮ್ಮಿಂದ ಬಯಸುವಾತನಾಗಿದ್ದಾರೆ. The next character we see the next line is, she relieved the afflicted. ನಾವು ಮುಂದಿನ ಭಾಗದಲ್ಲಿ ನೋಡುವುದಾದರೆ ಸಂಕಟದಲ್ಲಿ ಬಿದ್ದವರಿಗೆ ಸಹಾಯ ಮಾಡುವವಳು. Today we see so many are persecuted. There is so much of suffering all around us. We are in a similar situation like Esther lived in Susan. ಎಸ್ತೇರಳು ಶೂಷನ್ ಕೋಟೆಯಲ್ಲಿ ವಾಸ ಮಾಡುತ್ತಾ ಇದ್ದಂತ ಸಂದರ್ಭದಂತ ಒಂದು ಪರಿಸ್ಥಿತಿಯಲ್ಲೇ ನಾವಿದ್ದೇವೆ. ದೇವಜನರಿಗೆ ಎಲ್ಲಾ ಕಡೆಯಿಂದ ವಿರೋಧ ಮತ್ತು ಹಿಂಸೆ ಉಂಟಾಗುತ್ತಿರುವುದರ ಕುರಿತಾಗಿ ನಾವು ಕೇಳುತ್ತಾ ಇದ್ದೇವೆ. We know the story of Esther. ಎಸ್ತೇರಳ ಒಂದು ಕಥೆ ನಮಗೆ ಚಿರಪರಿಚಿತವಾಗಿದೆ. She was an orphan living with her uncle Mordecai. ಆಕೆ ತನ್ನ ಚಿಕ್ಕಪ್ಪನ ಜೊತೆಯಲ್ಲಿ ಜೀವಿಸ್ತಾ ಇದ್ದಂತ ಒಬ್ಬ ಅನಾಥ ಬಾಲಕಿಯಾಗಿದ್ದಳು. And we know that by God's providence, she was chosen as the queen of King Ahasuerus. ಅಶೂರದ ಅರಸನ ರಾಣಿಯಾಗುವಂತೆ ದೇವರ ಕೃಪೆಯಿಂದ ಆಕೆ ಆರಿಸಲ್ಪಟ್ಟವಳಾಗಿದ್ದಳು. Like today, how Christians are persecuted, there was Haman, who was second in command to the king, who planned to kill all the Jews. ಈ ದಿವಸ ಕೂಡ ಆ ದಿವಸಗಳಲ್ಲಿ ಕೂಡ ದೇವಜನರು ಹಿಂಸೆಗೆ ಒಳಗಾಗಿದ್ರು. ಹಾಮಾನನು ಎಲ್ಲಾ ದೇವಜನರನ್ನು ಕೊಲ್ಲಬೇಕು ಎಂಬುದಾಗಿ ಯೋಜನೆ ರೂಪಿಸಿಕೊಂಡಿದ್ದನು. Mordecai sends word to Esther that if you remain silent at a time like this, deliverance will come from other place, but you and your father's house will perish. Esther 4:14. ಮೊರ್ದೆಕೈ ಎಸ್ತರಳಿಗೆ ಒಂದು ಮಾತನ್ನ ಹೇಳಿ ಕಳುಹಿಸ್ತಾನೆ. ಈ ದಿವಸ ನೀನು ಸುಮ್ಮನಿದ್ದು ಬಿಟ್ಟರೆ ಯಹೂದ್ಯರಿಗೆ ಬೇರೆ ಕಡೆಯಿಂದ ಸಹಾಯವು ಉಂಟಾಗುವುದು, ಆದರೆ ನೀನು ನಿನ್ನ ಜನರು
ನಾಶವಾಗಿ ಹೋಗುವಿರಿ ಎಂಬುದಾಗಿ ಹೇಳಿ ಕಳುಹಿಸ್ತಾನೆ. She obeys to her uncle, and what does she ask for? How? Sorry. ಆಕೆ ತನ್ನ ಚಿಕ್ಕಪ್ಪನಿಗೆ ಸಂಪೂರ್ಣವಾಗಿ ವಿಧೇಯಳಾದಳು ಮತ್ತು ತನ್ನ ಚಿಕ್ಕಪ್ಪನನ್ನ ಒಂದು ಸಂಗತಿಯನ್ನು ಆಕೆ ಕೇಳಿಕೊಳ್ಳುತ್ತಾಳೆ. ಏನದು? She asked the people, she asked all the people to fast and pray for 3 days, that she also will pray. And the most important thing to solve the problem was prayer. ಆಕೆ ತನ್ನ ಚಿಕ್ಕಪ್ಪನಿಗೆ ಹೀಗೆ ಹೇಳಿ ಕಳುಹಿಸ್ತಾಳೆ, 3 ದಿವಸ ನಾನು ನನ್ನ ಸೇವಕಿಯರೊಡನೆ ಉಪವಾಸದಿಂದಿದ್ದು ಪ್ರಾರ್ಥಿಸುವೆನು, ನೀವು ಕೂಡ ನನ್ನ ಜೊತೆಯಲ್ಲಿ ಉಪವಾಸದಿಂದಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿ ಕಳುಹಿಸ್ತಾಳೆ. ಪ್ರಾರ್ಥನೆಯ ಬಲದಿಂದಲ್ಲದೆ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಿಂದ ಬಿಡುಗಡೆ ಹೊಂದಲು ಸಾಧ್ಯವೇ ಇಲ್ಲ ಎಂಬುದು ಎಸ್ತೇರಳ ನಂಬಿಕೆಯಾಗಿತ್ತು. She could have been selfish and said, now only I got happy life. All these days I was orphan, without food, proper food and clothes. Now I'm in the palace as a queen. Why should I worry about anything? Let me be happy. No, sisters, she was not selfish. ಸಹೋದರಿಯರೇ, ಎಸ್ತೇರಳು ಹೀಗೆ ಹೇಳ್ಬೋದಾಗಿತ್ತು, ಇಷ್ಟು ವರ್ಷಗಳು ನಾನು ಕಷ್ಟದಲ್ಲಿ ಕಾಲ ಕಳೆದಿದ್ದೇನೆ, ಈಗ ತಾನೇ ಅರಮನೆಯಲ್ಲಿ ಸುಖವಾಗಿದ್ದೇನೆ, ಹಾಗಾಗಿ ನೀವು ಏನಾದ್ರೂ ಮಾಡಿಕೊಳ್ಳ್ರಿ, ನಿಮ್ಮ ವಿಷಯ ನನಗೆ ಬೇಡ ಎಂಬುದಾಗಿ ಸ್ವಾರ್ಥಪರಳಾಗಬೇಕಾಗಿತ್ತು, ಬಹುದಾಗಿತ್ತು. ಆದ್ರೆ ಸಹೋದರಿಯರೇ, ಆಕೆ ಸ್ವಾರ್ಥಪರಳಾಗಲಿಲ್ಲ. ದೇವ ಜನರ ಜೊತೆಯಲ್ಲಿ ಹಿಂಸೆಯನ್ನ ಅನುಭವಿಸಲಿಕ್ಕೆ ಆಕೆ ಮಾನಸಿಕವಾಗಿ ತನ್ನನ್ನ ಸಿದ್ಧಪಡಿಸಿಕೊಂಡವಳು ಆಗಿದ್ದಳು. She had the love for her people who are perishing. ನಾಶವಾಗುತ್ತಿರುವ ತನ್ನ ಜನರ ವಿಷಯದಲ್ಲಿ ಆಕೆಗೆ ಬಹಳವಾದಂತ ಪ್ರೀತಿ ಇತ್ತು. Sisters, are we concerned about the perishing around us who are going to hell? ಸಹೋದರಿಯರೇ, ನಮ್ಮ ಸುತ್ತಲೂ ಅನೇಕರು ನಾಶವಾಗುತ್ತಾ ಇದ್ದಾರೆ, ನರಕಕ್ಕೆ ಹೋಗುತ್ತಾ ಇದ್ದಾರೆ. ಅವರ ಬಗ್ಗೆ ನಮಗಿರುವಂತ ಚಿಂತೆ ಏನಾಗಿದೆ? God uses ordinary people to do extraordinary things. ದೇವರು ಸಾಮಾನ್ಯ ಜನರನ್ನು ಅಸಾಮಾನ್ಯವಾದಂತ ಕಾರ್ಯ ಮಾಡ್ಲಿಕ್ಕೋಸ್ಕರವಾಗಿ ಉಪಯೋಗಿಸ್ತಾರೆ. And therefore, at times like this, we should not keep quiet. How Esther saved all the Jews, we also should pray for the perishing souls around us and care for the dying. ಇಂಥ ಸಮಯದಲ್ಲಿ ಸಹೋದರಿಯರೇ, ನಾವು ಸುಮ್ಮನಿರಬಾರದು. ಎಸ್ತೇರಳು ಹೇಗೆ ತನ್ನ ಜನರ ಕ್ಲಿಷ್ಟ ಪರಿಸ್ಥಿತಿಯನ್ನು ನೋಡಿ ಅವರಿಗೆ ಸಹಾಯ ಮಾಡಲು ಪ್ರಾರ್ಥನಾ ಸಹಕಾರದಿಂದ ಸಿದ್ಧಳಾದಳು, ಹಾಗೆ ನಮ್ಮ ಸುತ್ತಲೂ ಅನೇಕರು ನಾಶವಾಗುತ್ತಾ ಇರುವಾಗ ನಾವು ಕೂಡ ತ್ವರೆಯಾಗಿ ಕಾರ್ಯ ತತ್ಪರರಾಗಬೇಕಾದದ್ದು ಅಗತ್ಯವಾಗಿದೆ. The last line, we look at one more principle before I finish. ನಾನು ಮುಗಿಸಲಿಕ್ಕೆ ಮೊದಲು ಕೊನೆಯದಾಗಿ ಮತ್ತೊಂದು ಇಷ್ಟಪಡ್ತೇನೆ. Diligently followed every good work. ಎಲ್ಲಾ ಸತ್ಕಾರ್ಯಗಳಲ್ಲಿ ಆಸಕ್ತಿಯುಳ್ಳವಳಾಗಿರಬೇಕು. If we look at Acts 16:12-25, 12 to 15, we read about Lydia. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 12-15 ವಚನಗಳಲ್ಲಿ ಲುದ್ಯಳ ಕುರಿತಾಗಿ ನಾವು ಓದ್ತೇವೆ. We all know, and especially our sisters, I know you all are so well read in the Bible, but just to recollect, she was a businesswoman selling purple cloth, but most important was she was seeker of the Lord. ನಾವು ಆ ಲುದ್ಯಳ ಕುರಿತಾಗಿ ನೋಡ್ತೇವೆ. ಆಕೆ ಧೂಮ್ರವರ್ಣದ ವಸ್ತ್ರಗಳನ್ನು ಮಾರುವವಳು. 14ನೇ ವಚನ, ಧುವತೈರ ಎಂಬ ಊರಿನವಳು, ದೇವಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಆಕೆ ಎಲ್ಲಾ ಅನುಕೂಲತೆಗಳನ್ನ ಹೊಂದಿದ ಸ್ತ್ರೀಯಾಗಿದ್ದಾಗ್ಯೂ ಕೂಡ ಸತ್ಯ ದೇವರನ್ನು ಹುಡುಕುವಂತ ಸ್ತ್ರೀ ಆಕೆ ಆಗಿದ್ದಳು. They used to go to a riverside, sit every Sunday, Sabbath day, and used to sit and pray over there. Only the women. The women used to go to the riverside on Sabbath.
ಸ್ತ್ರೀಯರು ಸಬ್ಬತ್ ದಿನದಲ್ಲಿ ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವಂತ ಸ್ಥಳಕ್ಕೆ ಹೋಗಿ ಅಲ್ಲಿ ಸ್ತ್ರೀಯರ ಸಂಗಡ ಕೂತುಕೊಂಡು ಕರ್ತನನ್ನು ಆರಾಧಿಸಿ ಕರ್ತನ ಕುರಿತಾಗಿ ಅವರು ಹಂಚಿಕೊಳ್ಳುತ್ತಾ ಇದ್ದರು ಎಂಬುದಾಗಿ ದೇವರ ವಾಕ್ಯವು ನಮಗೆ ಪ್ರಸ್ತುತಪಡಿಸುವಂತದ್ದಾಗಿದೆ. And she heard from Paul visited that place and he heard the word and she accepted the Lord. She and her family was baptized because of Paul listening to Paul's word. ಪೌಲನು ಆಕೆ ಆ ಸ್ಥಳವನ್ನು ಸಂಧಿಸಿದನು. ಅಲ್ಲಿ ಆಕೆ ಮತ್ತು ಆಕೆಯ ಮನೆಯವರೆಲ್ಲರೂ ಕೂಡಿ ಪೌಲನು ಹೇಳಿದಂತ ಮಾತುಗಳನ್ನ ಆಲಿಸಿದರು. ಆ ಕುಟುಂಬದವರೆಲ್ಲರೂ ಕೂಡ ಪಾಪದಿಂದ ಬಿಡುಗಡೆ ಹೊಂದಿ ರಕ್ಷಣೆಗೆ ನಡೆಸಲ್ಪಟ್ಟರು ಎಂಬುದಾಗಿ ದೇವರ ವಾಕ್ಯವು ನಮಗೆ ಸ್ಪಷ್ಟಪಡಿಸುವಂತಹದ್ದು ಆಗಿದೆ. After coming to know the Lord, she was eager to serve the Lord. She opened her home, invited them not only to the house, not only hospitality, but a service used to be run. A service was there for people to know the Lord in her own house. ತನ್ನ ಸ್ವಂತ ಮನೆಗೆ ಅವರನ್ನ ಸೇರಿಸಿಕೊಂಡು ತಾನು ಕರ್ತನನ್ನ ಅಂಗೀಕರಿಸಿದ ಬಳಿಕ ಆಕೆ ಸುಮ್ಮನೆ ಇರಲಿಲ್ಲ. ತನ್ನ ಮನೆಯನ್ನು ದೇವ ಜನರಿಗೋಸ್ಕರವಾಗಿ ತೆರೆದಳು. ಕರ್ತನ ಸೇವೆಗೋಸ್ಕರವಾಗಿ ತನ್ನ ಕುಟುಂಬವನ್ನು ತೆರೆದಳು. ಅನೇಕರು ಆಕೆಯ ಮನೆಯ ಮೂಲಕವಾಗಿ ರಕ್ಷಣೆಯ ಮಾರ್ಗಕ್ಕೆ ನಡೆಸಲ್ಪಟ್ಟದ್ದನ್ನು ದೇವರ ವಾಕ್ಯವು ನಮಗೆ ತಿಳಿಸುವಂತಹದ್ದು ಆಗಿದೆ. Sisters, I teach economics and we do census report. If you look at the census report, we see that Christians in India are only 2.3%. ನಾನು ಎಕನಾಮಿಕ್ಸ್ ಅರ್ಥಶಾಸ್ತ್ರವನ್ನ ಕಲಿಸುವವಳಾಗಿದ್ದೇನೆ. ನಾವು ಯಾವಾಗಲೂ ಕೂಡ ಈ ಜನಗಣತಿಯನ್ನ ಮಾಡಿ ಅದನ್ನ ನಾವು ಸಿದ್ಧಪಡಿಸುವವರಾಗಿದ್ದೇವೆ. ಅದಕ್ಕನುಸಾರವಾಗಿ ನಾವು ನೋಡುವುದಾದರೆ ನಮ್ಮ ದೇಶದಲ್ಲಿರುವಂತ ಕ್ರೈಸ್ತರ ಸಂಖ್ಯೆ 2.3% ಮಾತ್ರ ಇರುವಂತಹದ್ದು ಆಗಿದೆ. And so more than, even if some are secretive Christians, more than 90% of our country don't know the Lord Jesus Christ. ನಮ್ಮ ದೇಶದಲ್ಲಿ ಸರಿಸುಮಾರು 90% ಜನರು ದೇವರನ್ನು ಅರಿಯದವರು ಆಗಿದ್ದಾರೆ. What are we doing today, sisters? ಸಹೋದರಿಯರೇ, ಈ ದಿವಸ ನಾವು ಏನ್ ಮಾಡ್ತಾ ಇದ್ದೇವೆ? Today there is persecution of evangelists, attack of churches, Christian workers, anti-conversion bills. ಈ ದಿವಸದಲ್ಲಿ ದೇವ ಜನರಿಗೆ ಹಿಂಸೆ ಆಗ್ತಾ ಇದೆ. ಮತಾಂತರ ಮಾಡುವುದು ತಪ್ಪು ಎನ್ನುವಂತ ಒಂದು ನಿಯಮ ಕಾನೂನು ಜಾರಿಗೆ ಬಂದಿದೆ. ಮಾತ್ರವಲ್ಲದೆ ದೇವ ಜನರಿಗೆ, ಸುವಾರ್ತಿಕರಿಗೆ, ದೇವರ ಸೇವಕರುಗಳಿಗೆ ಅನೇಕ ರೀತಿಯಲ್ಲಿ ಹಿಂಸೆ ಮತ್ತು ವಿರೋಧ ಕಂಡು ಬರುತ್ತಾ ಇರುವುದು ನಮ್ಮ ಅರಿವಿಗೆ ಬಂದಂತ ಸಂಗತಿಯಾಗಿದೆ. Sisters, what can we do? ಸಹೋದರಿಯರೇ, ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವೇನು ಮಾಡಬಹುದು? See, if you look at the character of all these 5 women, we see there is some common factors. The word of God, the faith in God, prayer, hospitality, and service are the 5 common factors we can see in all the 5 people's lives. ಈ 5 ಜನ ಸ್ತ್ರೀಯರ ವಿಷಯವನ್ನ ಕೂಡ ನಾವು ನೋಡುವುದಾದರೆ ಅವರೆಲ್ಲರಲ್ಲಿ ಕೂಡ ನಾವು ಸಾಮಾನ್ಯವಾಗಿ ಇರುವಂತ ಒಂದು ವಿಷಯವನ್ನ ನಾವು ನೋಡುವವರಾಗಿದ್ದೇವೆ. ಮೊದಲನೇದಾಗಿ ಅವರೆಲ್ಲರಲ್ಲಿ ಕೂಡ ಸತ್ಕ್ರಿಯೆಗಳನ್ನ ಮಾಡುವವರಾಗಿದ್ದರು. ತಮ್ಮ ಮಕ್ಕಳನ್ನು ದೇವರ ಭಯಭಕ್ತಿಯಲ್ಲಿ ಬೆಳೆಸಿದವರು, ಅತಿಥಿ ಸತ್ಕಾರ ಮಾಡುವವರು, ದೇವ ಜನರಿಗೆ ಉಪಚಾರ ಮಾಡುವವರು, ಸಂಕಟದಲ್ಲಿ ಬಿದ್ದವರಿಗೆ ಸಹಾಯ ಮಾಡುವವರು, ಎಲ್ಲಾ ಸತ್ಕಾರ್ಯಗಳಲ್ಲಿ ಆಸಕ್ತರಾಗಿರುವವರು. ಈ ಸಾಮಾನ್ಯ ಗುಣಗಳು ಈ 5 ಸ್ತ್ರೀಯರಲ್ಲೂ ಕೂಡ ಕಂಡು ಬರುವುದನ್ನ ನಾವು ಗಮನಿಸಬಹುದಾಗಿದೆ. We also should do the same things. ನಾವು ಕೂಡ ಅದೇ ಕಾರ್ಯಗಳನ್ನು ಮಾಡುವವರಾಗಿರಬೇಕು ಪ್ರಿಯರೇ. The word of God says, even if you give 1 glass of water in the name of the Lord, it will not go unrewarded.
ದೇವರ ವಾಕ್ಯವು ಹೀಗೆ ಹೇಳ್ತದೆ, ನನ್ನ ಹೆಸರಿನಲ್ಲಿ ಒಂದು ಗ್ಲಾಸ್ ತಣ್ಣೀರನ್ನು ಕೊಟ್ಟರೂ ಕೂಡ ಬರತಕ್ಕ ಪ್ರತಿಫಲವು ತಪ್ಪಿ ಹೋಗುವುದಿಲ್ಲ ಎಂಬುದಾಗಿ. And therefore, let us rise and shine. ಆದ್ದರಿಂದ ಸಹೋದರಿಯರೇ, ನಾವು ಎದ್ದು ಪ್ರಕಾಶಿಸೋಣ. We must dare to serve the Lord and reflect his glory like the one painter reflected the painting in the other side of the wall. May God's glory be reflected through our lives. ನಾವು ಎದ್ದು ಪ್ರಕಾಶಿಸುವವರು ಮಾತ್ರವಾಗಿರದೆ ಕರ್ತನ ಲಕ್ಷಣಗಳನ್ನು ನಮ್ಮಲ್ಲಿ ಪ್ರತಿಬಿಂಬಿಸುವವರು ಕೂಡ ಆಗಿರಬೇಕು. ನಾವು ಪ್ರಾರಂಭದಲ್ಲಿ ನೋಡಿದ ಕಥೆಯಲ್ಲಿ ಮತ್ತೊಂದು ಗೋಡೆ ಹೇಗೆ ಆ ಚಿತ್ರಗಳೆಲ್ಲವನ್ನು ಶುದ್ಧವಾದ ರೀತಿಯಲ್ಲಿ ಸ್ಪಷ್ಟವಾಗಿ ಪ್ರತಿಬಿಂಬಿಸಿತೋ, ಹಾಗೆಯೇ ಕ್ರಿಸ್ತನ ಲಕ್ಷಣಗಳು ನಮ್ಮಲ್ಲಿ ಪ್ರತಿಬಿಂಬಿಸಬೇಕಾಗುವಂತೆ ನಾವು ಹೊಳೆಯಬೇಕಾಗಿದೆ. Everything will be past. Only what we do for the Lord will last. ಎಲ್ಲವೂ ಕೂಡ ಕಳೆದು ಹೋಗುವಂತದ್ದಾಗಿದೆ. ನಾವು ಕರ್ತನಿಗೋಸ್ಕರವಾಗಿ ಏನು ಮಾಡುತ್ತೇವೋ ಅದು ಮಾತ್ರ ಉಳಿಯುವಂತದ್ದು ಆಗಿದೆ. We see God has kept a lot of rewards for us, crowns for us. ಕರ್ತನು ನಮಗೋಸ್ಕರವಾಗಿ ಅತ್ಯಧಿಕವಾದಂತಹ ಪ್ರತಿಫಲವನ್ನ ಆತನು ಇಟ್ಟಿದ್ದಾರೆ. ನಮಗೋಸ್ಕರವಾಗಿ ಕಿರೀಟಗಳು ಸಿದ್ಧವಾಗಿವೆ. Therefore, the crown of glory is specially for those who we have many crowns, but may we pray that the crown of glory will be for us for the service that we do for the Lord. ಅನೇಕ ಕಿರೀಟಗಳು ನಮಗೆ ದೊರಕಬಹುದು, ಆದರೆ ಮಹಿಮೆ ಕಿರೀಟವು ನಮಗೆ ದೊರಕುವಂತದ್ದು ನಾವು ಕರ್ತನ ಸೇವೆಯನ್ನು ಮಾಡಿದಾಗ ಮಾತ್ರ ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳೋಣ. And therefore, may we ask God to bless each of us and that we will be used for his glory, that we all will be able to not only reflect his glory, live each day for extension of his kingdom, that all will go to heaven, no one will go to hell. ಹಾಗಾಗಿ ನಾವೆಲ್ಲರೂ ಕೂಡ ಕರ್ತನ ಸೌಂದರ್ಯವು ನಮ್ಮಲ್ಲಿ ಪ್ರತಿಬಿಂಬಿಸುವಂತೆ ನೋಡಿಕೊಳ್ಳಬೇಕಾದದ್ದು ಮಾತ್ರವಲ್ಲದೆ, ನಾಶವಾಗುತ್ತಾ ಇರುವ ಆತ್ಮಗಳು ನಮ್ಮ ಸುತ್ತಲೂ ಇರುವಾಗ ಅವರೆಲ್ಲರನ್ನು ಕರ್ತನ ಬಳಿಗೆ ನಡೆಸುವ ಸಾಧನಗಳಾಗಿ ಆತನಿಂದ ಉಪಯೋಗಿಸಲ್ಪಟ್ಟು ಪರಲೋಕದಲ್ಲಿ ನಮಗೋಸ್ಕರ ಸಿದ್ಧವಾಗಿರುವಂತ ಪ್ರತಿಫಲವನ್ನು ಪಡೆಯುವವರಾಗುವಂತೆ ಕರ್ತನ ಸಹಾಯಕ್ಕೋಸ್ಕರವಾಗಿ ಬೇಡಿಕೊಳ್ಳುವವರಾಗಿರೋಣ.